ನಾವು ಸುದ್ದಿ ಮೈಸೂರು ಚಾನಲಿಂದ ಬಂದಿದ್ದೀವಿ. ಇಲ್ಲಿ ನಿಮ್ಮ ಗೋಶಾಲೆಯ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದು ಸರ್. ಯಾವ ರೀತಿ ಎಲ್ಲಿಂದ ಹಸುಗಳು ಅದೊಂಚೂರು ಸಣ್ಣದಾಗೆ ಇದೆಲ್ಲ ಗೀರ್ ತಳಿಗಳು ಹಂಗೆ ಮಾತಾ ಸರ್. ಇದೆಲ್ಲ ಗೀರ್ ತಳಿಗಳು. ಹಾಂ, ಇದು ಗೀರ್ ತಳಿಗಳು ಒಂದು ನಮ್ಮ ಹತ್ರ ಹಸು ಕರುವಲ್ಲೇ ಸೇರಿ ಒಂದು 12 ಇದ್ದಾವೆ. 11-12 ಗೀರ್ ತಳಿಗಳಿದ್ದಾವೆ ಬಿಡಿ ಸರ್. ಇದೆಲ್ಲ ಗೀರ್ ತಳಿ. ಹೆಸರು ಸರಸ್ವತಿ ಅಂತ. ಹಾಂ ಹಾಂ, ಹೇಳಿ ಹೇಳಿ ಸರ್. ಇದ್ರ ಮಗಳು ಯಾವ್ದು ಇದು ಸರಸ್ವತಿನಾ? ಸ್ವಲ್ಪ ಸರಸ್ವತಿ ಸರ್ ಒಂದು ನಿಮಿಷ. ಇದ್ರ ಹೆಸರು ಸರಸ್ವತಿ ಅಂತ ಸರ್. ಹೌದಾ? ಓಕೆ. ತುಂಬಾ ಸಾಧುಗಳು. ಮಗಳು ಪೂರ್ಣಿಮಾ ಅಂತ ಅವಳ ಹೆಸರು. ಯಾವ್ದು ಇದಾ ಸರ್? ಪೂರ್ಣಿಮಾ ಅಂತ ಇಲ್ಲ ಐತಲ್ಲ. ಹಾಂ ಹಾಂ, ಪೂರ್ಣಿಮಾ ಅಂತನಾ? ಪೂರ್ಣಿಮಾ ಅಂತ. ಓಕೆ. ಹಾಂ, ಇದೆಲ್ಲ ಎಲ್ಲಿಂದ ನೀವೇ? ಗುಜರಾತ್ ತಳಿ ಗೀರು ಇದು. ಹಾಂ ತಳಿಗಳು ಸರ್ ಇದು. ಹಾಂ, ಇದೆಲ್ಲ ನೀವು ತರಿಸಿರೋದಾ ಸರ್? ಯಾವ ಥರ? ಹೌದು ಸರ್. ಇದು ಇಲ್ಲಿ ಅಕ್ಕಪಕ್ಕದವ್ರಿಗೆ ಗೊತ್ತಾಗ್ಬೇಕಲ್ಲ ಸರ್. ನಮ್ಮ ದೇಶಿ ತಳಿಗಳೇನೆ ಸರ್ ಇದು ನಾಟಿ. ಹೌದಾ? ಇದು ನಮ್ಮ ಕರ್ನಾಟಕ ತಳಿಯಲ್ಲಿ ಬೆಳೀತ್ ಕಾಣ್ತಿದೆ. ತೋರಿಸ್ತೀನಿ ಅದನ್ನ. ಹಾಂ ಹಾಂ ಹಾಂ, ಅದು ಬಂದು ನಮ್ಮ ಕರ್ನಾಟಕ ತಳಿ. ಹಾಂ, ಇದು ಸರ್? ಸರ್ ಇದು ಗಂಗಾ ಅಂತ. ಹಾಂ, ಇದು ಇವಳ ಮಗಳು. ಹಾಂ ಹಾಂ, ಇದು ಗಂಗಾ ಅಂತನಾ ಸರ್? ಎಲ್ಲಿಂದ ತಂದು ತರಿಸಿರೋದು ಸರ್ ಇದು? ಇವಳು ಗುಜರಾತ್ ಬ್ರೀಡ್. ಇದು ಗುಜರಾತಿಂದ ಬಂದಿರೋದಾ? ಓಕೆ. ಗುಜರಾತ್ ಬ್ರೀಡ್. ಯಾವಾಗ ತರಿಸಿರೋದು ಸರ್ ಇದು? ಸರ್ ಇವೆಲ್ಲ ಬಂದು ಒಂದು 8 ಮಂತ್ಸ್ ಆಯ್ತು ನಮ್ಮ ಹತ್ರ ಬಂದು. ಹಾಂ ಹಾಂ ಹಾಂ. ಇದು ಹಾಲ್ ಕ್ವಾಂಟಿಟಿ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು. ಹೌದಾ? ನಾವು ಇದನ್ನ ಹಾಲ್ನ ಕಮರ್ಷಿಯಲ್ ಆಗಿ ಏನು ಮಾಡೋದಿಲ್ಲ. ಹಾಂ, ಬರೀ ಅದ್ರ ಕರುಗಳಿಗೆ ಬಿಟ್ಟಿರ್ತೀವಿ. ಯಾಕಂದ್ರೆ ಇದು ಕರುಗಳದ್ದು ಹೀಲ್ಡ್ ಜಾಸ್ತಿ, ಸ್ವಲ್ಪ ದೊಡ್ಡದು ಬರುತ್ತೆ ಕರು. ಹೌದು. ಹಾಂ ಹಾಂ, ತುಂಬಾ ದೊಡ್ಡ ಇರುತ್ತೆ. ಹಾಂ, ಸ್ವಲ್ಪ ಊಟ ಜಾಸ್ತಿ ಬೇಕಾಗುತ್ತೆ. ಹೌದಾ? ಓಕೆ. ಹಾಂ, ಹಂಗಾಗಿ ಇದಕ್ಕೆ ಇದ್ರದ್ದು ಹಾಲು ನಾವು ತಗೊಳ್ಳಲ್ಲ. ಹಾಲು 5 ತಿಂಗಳಾಗೋವರೆಗೂ ಅದ್ರ ಕರುಗೆ ಕೊಡಿಸ್ತೀವಿ ಕಂಪ್ಲೀಟ್ ಆಗಿ. ಇದು ಓಕೆ ಸರ್. ಹಾಂ, ಸಿಕ್ಕಾಬಟ್ಟೆ ಸಾಧು. ಏನು ಹೆಸರು ಸರ್ ಇದ್ರದ್ದು? ಗಂಗಾ ಅಂತ ಸರ್ ಇದ್ರ ಹೆಸರು. ಗಂಗಾ. ಗಂಗಾ. ಹಾಂ ಹಾಂ ಹಾಂ, ಗಂಗಾ ಎಲ್ಲ ಅರ್ಥ ಮಾಡ್ಕೊಳುತ್ತೆ. ಎಲ್ಲ ಅರ್ಥ ಮಾಡ್ಕೊತದ ಸರ್? ಪರವಾಗಿಲ್ಲ. ತುಂಬಾ ಸಾಧು. ಹಾಂ, ಎಲ್ಲರನ್ನೂ ಯಾರಿಗಾರು ಒಬ್ಬರಿಗೆ ಅಟ್ಯಾಚ್ ಆದ್ರೆ ಅವ್ರಿಗೆ ಮಾತ್ರ. ಓಕೆ, ಆಯಿತು ಸರ್. ಸರ್ ಈಗ ದೇಶಿ ತಳಿಗಳೆಲ್ಲ ಹಂಗೆ ಸರ್. ಹಾಂ, ಇದು ಹಾಲ್ಗೋಸ್ಕರ. ಕೆಲವುದು ಇನ್ನೊಂದು ತುಂಬ ಚಿಕ್ಕದು ಬರುತ್ತೆ ಅಂತಾರಲ್ಲ ಸರ್, ತುಂಬ ಐಟೇ ಆಗಲ್ಲ ಅಂತಾರಲ್ಲ? ಮಲ್ನಾಡ್ ಗಿಡ್ಡ ಸರ್ ಅದು. ಮಲ್ನಾಡ್ ಗಿಡ್ಡ. ಹಾಂ 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 ಸರ್ ಇದು ನಮ್ಮ ಕರ್ನಾಟಕ ತಳಿ ಸರ್. ಇದು ನಮ್ಮ ಕರ್ನಾಟಕದ ಸರ್. ನೋಡಿ, ಹಾಂ, ಹಳ್ಳಿಕಾರ ಅಂತಾರಲ್ಲ? ಹಳ್ಳಿಕಾರ ಅಂತಾರಲ್ಲ ಆ ಜಾತಿ ಇದು. ಅದೇನು ಸರ್ ರೇಸ್ ಅಂತಾರಲ್ಲ, ಅದೆಲ್ಲ ಏನು ಸರ್ ಅದು? ಅದನ್ನು ಮಾಡ್ತಾರೆ ಸರ್, ಇದ್ರಲ್ಲೇನೆ ಮಾಡ್ತಾರೆ. ರೇಸ್ ಅಂದ್ರೆ ಏನು ಸರ್ ಅದು? ಅದೇ ಸರ್ ಮಾಮೂಲಿ ಅವಾಗ ಮುಂಚೆ ಎಲ್ಲ ಸ್ಪೋರ್ಟ್ಸ್ ಸರ್. ಅದೊಂಥರ ಈಗ ತಮಿಳ್ನಾಡಲ್ಲಿ ಜಲ್ಲಿಕಟ್ಟು ನಡೆಯಲ್ವಾ, ಅದರ ಕರ್ನಾಟಕದಲ್ಲಿ ದನಗಳದ್ದು ರೇಸ್ ನಡೆಯುತ್ತೆ. ಗಾಡಿ ಕಟ್ಕೊಂಡು ರೇಸ್. ಗಾಡಿ ಕಟ್ಕೊಂಡು ರೇಸ್ ಮಾಡ್ತಾರೆ. ಹಾಂ, ಅದ್ರದ್ದು. ಓಕೆ. ಈಗ ತಮಿಳ್ನಾಡಲ್ಲಿ ಜಲ್ಲಿಕಟ್ಟು ನಡೆಸ್ತಾರಲ್ಲ. ಹಾಂ ಹಾಂ, ಇದೆಲ್ಲ ಬೆಲೆ ಎಲ್ಲ ಏನಿರ್ಬೋದು ಸರ್ ಇದು? ಇದೆಲ್ಲ ಇವಾಗ ಯಾರು ಮಾರವ್ರೆ ಇದೆಲ್ಲ ತರಿಸ್ಬೇಕು ಹೊರಗಡೆಯಿಂದ. ಹೌದಾ? ಹೊರಗಡೆಯಿಂದ ತರಿಸ್ಬೇಕು. ಇಲ್ಲಿ ಅವ್ರಿಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಇದನ್ನ ನೋಡಿದ್ರೆ ಇದು ಯಾವ್ದೋ ಬೇರೆ ದೇಶದ ತಳಿ ಅನ್ಕೋತಾರೆ. ಇಲ್ಲಿ ಇದೆಲ್ಲ ನಮ್ಮ ದೇಶದ ತಳಿಗಳೇ ಇದೆಲ್ಲ. ಹೌದಾ? ಈ ನಮ್ಮ ತಳಿಗಳು ತಗೊಂಡೋಗಿನೇ ಡೆನ್ಮಾರ್ಕ್ ಅವರು ಜಾಸ್ತಿ ಅಲ್ಲಿ HF ಎಲ್ಲ ಬ್ರೀಡ್ ಆಗಿರೋದು ಇದರಿಂದ. ಹಾಂ 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 ಸರ್. ಆಮೇಲೆ ಕೆಲವೊಂದು ನಿಮ್ಮ ಗೋಶಾಲೆಯಲ್ಲಿ ಕೇಳ್ಪಟ್ಟೆ, ಇದು ಕೆಲವೊಂದು ಹಸುಗಳು ಹೊರಗಡೆಯಿಂದ ಅಂದ್ರೆ ಈಗ ಬೀದಿಲಿರೋಂಥದ್ದು ಸಾಕಿದ್ದೀರಾ ಅಂತ? ಆ ಥರದ್ದು ಹೌದಾ? ಇವೆರಡು ಜೋಡಿ. ಇದು ಗೀರ್ ತಳಿನ, ಗುಜರಾತ್ ತಳಿನ. ಹಾಂ ಹಾಂ, ಇದೇ ಫಸ್ಟ್ ನಮ್ಗೆ ಯಾರೋ ಕೊಟ್ಟಿದ್ದು. ಇದು ಗುಜರಾತಿಂದ ತರಿಸಿರೋದಾ ಸರ್? ಏನು ಹೆಸರು ಸರ್ ಇದು? ಸರ್ ಇವನ ಹೆಸರು ವಿಜಯ ಅಂತ. ಹಾಂ, ಇವಳ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತನಾ? ಇದು ಲಕ್ಷ್ಮಿ, ಇದು ವಿಜಯ ಅಂತ. ಇದು ಗಂಡು. ಇದು ಗಂಡು. ಇದು ವಿಜಯ್ ಅಂತ. ಇವಳ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತನಾ? ತುಂಬ ಚೆನ್ನಾಗಿ. ಇವ್ರಿಗೆ ಈಗ 5.5 ತಿಂಗಳು ಸರ್ ಅಷ್ಟೇ ಇವ್ರಿಗೆ. ಇದು ಹಾಂ ಹಾಂ ಹಾಂ, 5.5 ತಿಂಗಳು ಇವ್ರಿಬ್ರಿಗೆ. ಇಬ್ರಿಗೂ ಬಂದಾಗ ತುಂಬಾ ಚಿಕ್ಕವರು. ಅದೇ ನೀವು ತರಿಸಿರೋದ ಸರ್? ದುಡ್ಡು ಕೊಟ್ಟು ಅಥವಾ ಇದು ನಮ್ಗೆ ಡೊನೇಟ್ ಮಾಡಿರೋದ? ಒಂದು ಮಠದಲ್ಲಿ ಕೊಟ್ಟಿದ್ದು. ಉತ್ನಳ್ಳಿ ಹತ್ರ ಒಂದು ಪಾಠಶಾಲೆ ಇದೆ. ಹಾಂ, ಅವರು ನಮಗೆ ಕೊಟ್ಟಿದ್ದು. ಹೌದಾ? ಓಕೆ ಓಕೆ ಸರ್. ಹಾಂ, ಇದು ಈಗ ಮೊನ್ನೆ ಯಾರೋ ನಮ್ಮ ಶ್ರೀನಿವಾಸ ಹೆಂಗರ್ ಇದ್ರು, ನಮ್ಮ ಟ್ರಸ್ಟಿ. ಹಾಂ ಹಾಂ ಹಾಂ, ಅವ್ರಿಗೆ ಯಾರೋ ದಾನವಾಗಿ ಕೊಟ್ಟಿದ್ರು. ಇದು. ಹಾಂ, ಇದು ಮತ್ತೆ ಇದು ಅಮ್ಮ ಮಗ. ಇದು ಓಕೆ ಸರ್. ಇದು ನಮ್ಮ ದೇಸಿ ತಳಿನೇ ಸರ್ ಇದು. ಹಾಂ, ಇದು ಯಾರೋ ಅಂದ್ರೆ ಆದ್ರೆ ಕೊಟ್ಬಿಡ್ತಾರಲ್ಲ ಸರ್. ಹಾಂ ಹಾಂ ಹಾಂ, ಅಂದ್ರೆ ಗಂಡ ಇದು? ಗಂಡು. ಓರ್ಗರುಗಳನ್ನ 100 ರೂಪಾಯಿ ಕೊಟ್ಬಿಡ್ತಾರೆ ಕುಯ್ಯೋರಿಗೆ. ಬರೀ 200 ರೂಪಾಯಿನಾ ಸರ್? 100-200 ರೂಪಾಯಿ. ಹೌದಾ? ಪಾಪ ಯಾರೋ ಕೊಡ್ತಾ ಇದ್ರು, ವಿಷಯ ಕೇಳ್ಕೊಟ್ಟು ನೀವು ಅದನ್ನ ತಡೆದು ನೀವು ತಗೊಬಂದ್ರ? ಅವಶ್ಯಕತೆ ಇದ್ರೆ ನಾವೇ ಕೊಡ್ತೀವಿ ಅಂತ ಹೇಳಿ ಸಾಕ್ತಾ ಇದ್ದೀರಾ? ದುಡ್ಡೇನು ಬೇಡ ನಮ್ಗೆ. ನಮಗೆ ಸಾಕಾಗಲ್ಲ ಇದನ್ನ. ಓರ್ಗರು ನಮ್ಗೆ ಯೂಸ್ ಇಲ್ಲ ಅಂದ್ರೆ ನಾವು ತಗೊಬಂದು ಸಾಕ್ತಾ ಇದೀವಿ. ಇದು
ಓ ಸರ್, ಈಗ ಕೆಲವೊಂದು ಇವಾಗ ಗಂಡಲ್ವಾ ಸರ್ ಇದು? ಓರ್ಗರು ಅಂದ್ರೆ ಗಂಡು, ಅದಕ್ಕೆ ವ್ಯಾಲ್ಯೂ ಕೊಡಲ್ವಲ್ಲ, ಯಾಕೆ ಸರ್ ಅದು? ಏನಕ್ಕೆ ವ್ಯಾಲ್ಯೂ ಕೊಡಲ್ಲ ಅಂದ್ರೆ ಸರ್, ಇದು ಹಾಲು ಕೊಡಲ್ಲ. ಇದೆಲ್ಲ ಈ ತಳಿಗಳೆಲ್ಲ ನೋಡಿ, HF ಜರ್ಸಿ ಎಲ್ಲ ಇದೆಲ್ಲ ಹಾಲ್ಗೋಸ್ಕರ ಮಾಡಿರೋದು. ಹಾಲು ಕೊಟ್ಟಿಲ್ಲ ಅಂದ್ರೆ ಅದನ್ನ ಯಾರು ಇಟ್ಕೊಳ್ಳಲ್ಲ. ಹಾಲು ಕೊಡಬೇಕು, ಎಲ್ಲ ಆದಾಯ ನೋಡ್ತಾರೆ ಸರ್. ಆದಾಯ ನೋಡ್ತಾರೆ. ಹಂಗಾಗಿ ಬರೀ 100 ರೂಪಾಯಿಗೆಲ್ಲ ಮಾರ್ಬಿಡಕ್ಕೆ. ಇದು ಯಾರಿಗೋ ಕುಯ್ಯೋರು ಕೊಟ್ಬಿಟ್ಟಿದ್ರು ಸಂತೆಯಲ್ಲಿ ಸರ್. ಇದು ಏನಾಗಿತ್ತು ಅಂತ ಸರ್? ಇದು ಬೆನ್ನು ಮುರಿದೋಗಿದ್ದಿಲ್ಲ ಸರ್ ಇದ್ರದ್ದು. ಹೌದಾ? ಇದು ತಗೊಬಂದು 8 ತಿಂಗಳಿಂದ ನಾವೇ ಸಾಕಿದ್ದೀವಿ. ಇವಾಗ ಪ್ರೆಗ್ನೆಂಟ್ ಇದು 3 ಮಂತ್ಸ್. ಹೌದಾ? ಓಕೆ ಓಕೆ. ಬೆನ್ನು ಏನಾಗಿತ್ತು ಸರ್? ಇದು ಏಟಾಗ್ಬಿಟ್ಟಿತ್ತಾ? ಇದು ಊಟದಾಗ್ಲೇನೆ ಡಿಫಾಲ್ಟ್ ಆಗಿರೋದು. ಮನುಷ್ಯರಿಗೆ ಆಗುತ್ತಲ್ಲ, ಗೂನ್ ಬೆನ್ನಾಗ್ಬಿಡೋದು. ಆ ಥರ ಆಗ್ಬಿಟ್ಟಿತ್ತಾ? ಓಕೆ ಓಕೆ. ಇದ್ರ ಹೆಸರೇನು ಇಟ್ಟಿದ್ದೀರಾ ಏನಾರ? ಸರ್ ಇದು ಹೆಸರು ಇದಕ್ಕೆ ಏನಂತ ಇಟ್ಟಿಲ್ಲ. ಇದ್ರ ಹೆಸರು ಅಡ್ಡಸ್ರು ಕರಿತೀವಿ, ಗೂನಿ ಅಂತ. ಓಕೆ ಓಕೆ, ಗೂನಿ ಅಂತ ಸರಿ. ಓಕೆ. ಇದು ಹಾಲ್ಗೀಲ್ ಏನು ಕೊಡ್ತದ ಸರ್? ಈಗ ಹಾಲು ಕೊಡ್ತದೆ ಸರ್. ನಮ್ಮ ಹತ್ರ ಬಂದು ಸ್ವಲ್ಪ ತಯಾರಾದ್ಮೇಲೆ ಇವಾಗ 3 ಲೀಟರ್ ಹಾಲು ಕೊಡುತ್ತೆ ಸರ್ ಇದು. ಹೌದಾ? ಓಕೆ ಸರ್. ಓಕೆ. ಇದೊಂದು ಇದೆ ಅಂತಾರ. ಇದೆರಡು ನಮ್ಮ ಸ್ನೇಕ್ ಶಾಮ್ ಅವರು ಇದಾರಲ್ಲ ಸರ್. ಸ್ನೇಕ್ ಶಾಮ್ ಅವರು ನಮ್ಮ ವಿಜಯನಗರ ಸ್ನೇಕ್ ಶಾಮ್ ಇದಾರಲ್ಲ, ಅವರು ಗಿಫ್ಟ್ ಮಾಡಿರೋದು ಸರ್ ಇದು ನಿಮಗೆ. ಇವೆರಡು ಹೆಣ್ಗರನಾ? ಇಲ್ಲ ಸರ್, ಇದು ಓರ್ಗರು. ಕರು ಅಲ್ಲ ಸರ್, ಇದು ಮಲ್ನಾಡ್ ಗಿಡ್ಡ. ಎರಡೂ ದೊಡ್ಡದೇನೆ, ಅಡಲ್ಟ್ ಏನೇ ಇದು. ಇದು ಹೌದಾ? ದೊಡ್ಡದೇನಾ? ಇದು ಐಟ ಇಷ್ಟೇನಾ? ಇಷ್ಟೇನೆ ಸರ್ ಇದು ಬರೋದು. ಹೌದಾ? ಓಕೆ ಸರ್. ಗಾರ್ಗೆ ಅಂತ ಅವರೇ ಇಟ್ಟಿದ್ದು. ಗಾಬರಿ ಆಯ್ತೈತೆ ಸರ್. ಸಿಗಾಕೊಂಬಿಟ್ರೆ ಕಷ್ಟ. ಮಲ್ನಾಡ್ ಗಿಡ್ಡ ಎಲ್ಲ ಆಲ್ಮೋಸ್ಟ್ ಹಂಗೆ ಇರುತ್ತೆ ಸರ್, ಗಾಬರಿ. ಹೌದಾ? ಗಾಬರಿನೇ. ಹೊಸ ಜನ ಬಂದ್ರೆ ತುಂಬಾ ಇದು ಮಾಡುತ್ತೆ. ಇವನ ಹೆಸರು ನರಸಿಂಹ ಅಂತ ಸರ್. ನರಸಿಂಹ ಅವರಾ? ಕೊಟ್ಟಿರೋದು ಇದು ಸ್ನೇಕ್ಷಾಮರ್ದು ಗೋಶಾಲೆ ಇದೆ. ಅವ್ರ ಗೋಶಾಲೆಯಲ್ಲಿ ಇತ್ತು. ನಾನು ಹೋಗಿ ಇಷ್ಟಪಟ್ಟು ಕೇಳಿದೆ, ಕುಡಿ ನನ್ಗೆ ಅಂತ. ಅವ್ರದ್ದು ಇದೆ ಸರ್ ಗೋಶಾಲೆ? ಎಲ್ಲಿರೋದು ಅವ್ರದ್ದು? ಸರ್ ಅವ್ರದ್ದು ವಿಕ್ರಾಂತ್ ಟೈರ್ ಫ್ಯಾಕ್ಟ್ರಿ ಬರುತ್ತಲ್ಲ ಸರ್, ಅವ್ರ ಪಕ್ಕದಲ್ಲೇನೆ ಸರ್. ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಸಾಯಿಬಾಬಾ ಟೆಂಪಲ್ ಎಲ್ಲ ಮಾಡಿದ್ದಾರೆ. ಯಾರು ಕೇಳಿದ್ರು ಹೇಳ್ತಾರೆ. ನಮಸ್ತೆ ಸರ್. ಗಂಗಾಧರ್ ಅಂತನಾ ಸರ್? ನಮಸ್ತೆ. ನಾವು ಸುದ್ದಿ ಮೈಸೂರು ಚಾನಲ್ ಅವರು ಸರ್. ಒಂದು ಗೋಶಾಲೆದೊಂದು ಸಣ್ಣ ವಿಡಿಯೋ ಮಾಡಿ ಅಂದ್ರು, ಹಂಗೆ ಬಂದಿದ್ದು. ಹೆಂಗಿರುತ್ತೆ? ಇದು ನಮ್ಮ ಮೈಸೂರು ತರದೆ ಸೇಮ್ ಅಲ್ಲ, ನಮ್ಮ ಕರ್ನಾಟಕ. HF ಕರ್ನಾಟಕ ಅಲ್ಲ ಸರ್, ಇದೆಲ್ಲ ಹೈಬ್ರಿಡ್. ಹಾಲ್ಗೋಸ್ಕರ ಮಾಡಿರುತ್ತೆ ಸರ್. ಹೌದಾ? ಓಕೆ. ಎಲ್ಲ ಹೈಬ್ರಿಡ್. ಎಷ್ಟು ಲೀಟ್ರ್ ಕೊಡುತ್ತೆ ಸರ್ ಹಾಲು? ಸರ್ ಇದು ಒಂದು 5 ಲೀಟರ್ ಹಾಲು ಕೊಡುತ್ತೆ ಸರ್. 5 ಲೀಟರ್ ಹಾಲು ದಿನಕ್ಕೆ? ಬೆಳಗ್ಗೆ ಒಂದ್ಸಲ, ಬೆಳಗ್ಗೆ 5, ಸಂಜೆ 5. ಇದು ಸ್ವಲ್ಪ ಏಜ್ ಆಗಿದೆ, ಈಗ ಹಾಲಿರಲಿಲ್ಲ. ಸರಿ ಇದು ಹಿಂಗೆ ಯಾರೋ ಬಿಟ್ಟಿದ್ದು. ಕುಯ್ಯೋರು ಕೊಡಕ್ಕೆ ಇಷ್ಟ ಇಲ್ಲದೆ 8 ವರ್ಷದಿಂದ ಸಾಕಿದ್ರಂತೆ ಮನೇಲಿ. ಹೌದಾ? ಇದನ್ನ ಮಾರಕ್ಕೆ ಇಷ್ಟ ಇಲ್ಲ, ಆದ್ರೆ ನಾವು ಸಾಕಕ್ಕೂ ಆಯ್ತಾ ಇಲ್ಲ ಅಂತ ಹೇಳಿ ತಂದು ಬಿಟ್ಟಿದ್ರು. ನಾವು ನೋಡ್ಕೊತಾ ಇದೀವಿ, ಏನು ತೊಂದರೆ ಇಲ್ಲ. ಇದು ಒಂದು ಹಾಲು ಕೊಡುತ್ತೆ. ಜರ್ಸಿ, ಅದು ಜರ್ಸಿ ಅಂತನಾ? ಜರ್ಸಿ ಅಂದ್ರೆ ಆ ಬ್ರೀಡ್ ಸರ್ ಅದು. ಈಗ ಹಾಲ್ಗೆ ಅಂತಾನೆ ಮಾಡಿರೋ ಬ್ರೀಡ್ಗಳಿದೆಲ್ಲ. ಜರ್ಸಿ, ಇದನ್ನು ಒಂದು HF. ಇದೂ ಅದೇ ತರ ತೊಟ್ಟು ಫೇಲ್ ಆಗಿದೆ ಸರ್. ಇದೆಲ್ಲ 1-2 ತೊಟ್ಟಲ್ಲಿ ಹಾಲು ಬರುತ್ತೆ, 2ರಲ್ಲಿ ಬರಲ್ಲ. ಅಂದ್ರೆ ಇದು ಈ ತರ ಕೆಲವೊಂದು ಇದಾಗಿರೋದನ್ನ ಬೀದಿ ಬಿಟ್ಬಿಟ್ರೆ ಡಿಫಾಲ್ಟ್, ಅದನ್ನ ನೀವು ಸಾಕ್ತಾ ಇರ್ತೀರಾ ಸರ್? ಇದಕ್ಕೆಲ್ಲ ಮೇಂಟೆನೆನ್ಸ್ ಎಲ್ಲ ನಿಮ್ಗೆ ಹೆಂಗೆ? ನಮ್ದು ಟ್ರಸ್ಟ್ ಇದೆ. ಹಾಗಾಗಿ ಸ್ವಲ್ಪ ಅವರು ಇವರು ಮೇವೆಲ್ಲ ಕೊಡಿಸ್ತಾರೆ. ಕೆಲವೊಂದ್ಸತಿ ನಾವೇ ಮಾಡ್ತೀರಾ ಸರ್? ಇವೆರಡು ಕರುಗಳು ಅದೇ ತರ ಬಂದಿರೋದು ಸರ್. ಇದು ಹೆಂಕರು. ಇದು ನಾವೇನೇ ಖರೀದಿ ಮಾಡಿದ್ವಿ ಇದನ್ನ. ಓಕೆ ಸರ್. ಇದು ಬಂದು ಓರ್ಗರು. ಇದನ್ನು ಕೊಟ್ಬಿಟ್ಟಿದ್ರು. ಹೌದಾ? ಓಕೆ ಸರ್. ನಾವು ಇದನ್ನ ತಗೊಂಡ್ಬಂದ್ವಿ. ಸರಿ ಸರಿ ಸರಿ, ಚೆನ್ನಾಗಿ ಸರ್. ಈಗ ಕೆಲವೊಂದು ಇನ್ನೊಂದು ಸಣ್ಣ ಪುಟ್ಟ ಪ್ರಶ್ನೆ ಸರ್. ಈಗ ಕೆಲವರು ಈ ಥರ ಕುಯ್ಯೋವ್ರಿಗೆ ಈ ಥರ ತಪ್ಪಲ್ವಾ ಸರ್ ಅದು ಮಾಡೋದು? ತಪ್ಪೇನೆ ಸರ್. ಅದು ಕಾನೂನವರು ಕ್ರಮ ತಗೋಬೇಕು ಸರ್. ಇದ್ರೆ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದು ಸಾಗಾಟ ಮಾಡೋರ್ನ ಹೋಗಿ ಹಿಡಿತಾರೆ ಸರ್. ಆರಾಮಾಗಿ ಅಂಗಡಿ ಹಾಕೊಂಡು ಕಟ್ ಮಾಡ್ತಿರೋರ್ನ ಯಾರು ಕೇಳ್ತಾ ಇಲ್ಲ. ತಪ್ಪು ಸರ್. ಅದು ಸರ್ಕಾರದವರು ಕ್ರಮ ತಗೋಬೇಕು. ಆದರೆ ದೇಸಿ ತಳಿಗಳನ್ನ ಮುಟ್ಟಿದ್ರೆ ಸಾಕು. ಇದೆಲ್ಲ ಹೈಬ್ರಿಡ್ ಮಾಡಿದ್ದಾರೆ. ಹಾಲ್ಗೆ ಅಂತಾನೆ, ಇದಕ್ಕೆ ಅಂತಾನೆ ಇದನ್ನೆಲ್ಲ ಹೈಬ್ರಿಡ್ ಮಾಡಿದ್ದಾರೆ ಈ ತಳಿಗಳನ್ನೆಲ್ಲ. ಹೌದು. ದೇಸಿ ತಳಿಗಳು ಒಂದ್ಸತಿ ಕಾಣೆ ಆಗ್ಬಿಟ್ರೆ ಮತ್ತೆ ಬರಲ್ಲ ಸರ್. ಇದನ್ನ ಬೇಕಾದ್ರೆ ಮತ್ತೆ ಕ್ಲೋನಿಂಗ್ ಮಾಡಿ ಸೃಷ್ಟಿ ಮಾಡ್ತಾರೆ ಅವರು. ಇನ್ನೊಂದು ಯಾವ್ದೋ ಬ್ರೀಡ್ಗೆ ಮಿಕ್ಸ್ ಮಾಡಿ ಮಾಡ್ತಾರೆ. ಅದು ದೇಸಿ ತಳಿಗಳು, ಲೋಕಲ್ ಬ್ರೀಡ್ಗಳು ಒಂದ್ಸತಿ ಕಾಣೆ ಆದ್ರೆ ಮತ್ತೆ ಸಿಕ್ಕಲ್ಲ. ಸೇವ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೇವ್ ಮಾಡಬೇಕು ಅಂತಾನೆ. ನಮ್ಮ ದೇಸಿ ತಳಿಗಳು, ನಮ್ಮ ದೇಶದಲ್ಲೇ 37 ಥರ ತಳಿ ಇದೆ ಸರ್. 37 ಜಾತಿ ಇದೆ ನಮ್ಮ ದೇಶದಲ್ಲಿ, ಹಸು ಜಾತಿ. 37 ಜಾತಿ ಇದೆ. ಆದರೆ ಜನಕ್ಕೆ ಗೊತ್ತಿರೋದು ಇದು ಹಸು ಅಂದರೆ ಇದು ಮಾತ್ರನೇ. ಹೌದು. ಇದು HF, ಇದು ನಮ್ಮ ತಳಿನೇ ಎಲ್ಲ. ಇದು ಇವಕ್ಕೆ ಇದ್ರ ಕಾಲು ಕೆಳಗಡೆ ನುಗ್ಗಿದ್ರೆ ಗಾಬರಿಯಾಗಿ ತುಳಿದಾಕ್ಬಿಡುತ್ತೆ.
ಕಾಲ್ ಕೆಳಗಡೆ ಒಗ್ಗಿರೋರು ನುಗ್ಗಿದ್ರೆ ಹಾಂ ಏನು ಹಾಂ ಮಾಡೋದಿಲ್ಲ ಅದು. ಓಕೆ ಸರ್. ಒಂದ್ ಮಗು ಬಂದ್ರೆ ಮಗು ಅಂತ ಗೊತ್ತಾಗುತ್ತೆ ಅವಕ್ಕೆ, ದೇಶಿ ತಳಿಗಳಿಗೆ. ಇವಾಗ ಗೊತ್ತಾಗಲ್ಲ ಸರ್, ಓಕೆ ಓಕೆ ಸರ್. ಇವಕ್ಕೆ ಅದೆಲ್ಲ ಗೊತ್ತಾಗೋದಿಲ್ಲ. ಹಾಂ ಸರ್ ಕೊಡಿ ಸರ್ ಇದು. ಇಲ್ಲಿ ಬಿಡಿ ಸರ್. ಇದ್ರದ್ದು ಆಹಾರ ಪದ್ಧತಿ ಯಾವ ರೀತಿ ನೋಡಿ ಸರ್, ಇದು ಡೈರಿಯಿಂದ ಕೊಡ್ತಾರೆ, KMF ಅವ್ರದ್ದು ನಂದಿನಿ. ನಂದಿನಿ ಫೀಡ್ ಅಂತ. ಇದು ನಂದಿನಿ ಫೀಡ್ ಅಂತ. ನಂದಿನಿ ಡೈರಿ ಫೀಡ್ ಅಂತ ಇದು. ಫೀಡ್ ಕೊಡ್ತೀವಿ, ಫೀಡ್ ಕೊಡ್ತೀವಿ. ಇದ್ರ ಜೊತೆಗೆ ತಿನ್ನತ್ತೆ ಇದು? ತಿನ್ನತ್ತೆ ಸರ್. ಕಚ್ಚಾ ಏನು ಕಚ್ಚಾ ಆ ಥರ ಏನು ಮಾಡಲ್ಲ, ನನಗೆ ಗೊತ್ತಿಲ್ಲ. ಏನು ಮಾಡಿಲ್ಲ. ಇದು ಕಡಲೆಕಾಯಿ ಹಿಂಡಿ ಸರ್, ಇದು ಹಿಂಡಿ ಕೊಡ್ತೀವಿ. ಆಮೇಲೆ ಬೂಸ, ಗೋಧಿ ಬೂಸ. ಗೋಧಿ ಸೇಮ್ ಈಗ ನಾರ್ಮಲ್ ಹೆಂಗೈತೆ ಆ ರೀತಿ. ಗೋಧಿ ಬೂಸ ಅಂತ. ಅದ್ರ ಜೊತೆಗೆ ಕಳ್ಳೆ ಒಟ್ಟು ಪ್ರತಿದಿನ 2 ಟೈಮ್ ಕೊಡ್ತೀವಿ ಸರ್. ಪ್ರತಿ ಒಂದಕ್ಕೂ 1 kg ಎಲ್ಲವೂ ಎಲ್ಲದ್ರಿಂದ ಸೇರಿ 5 kg ಪ್ರತಿ ಒಂದು 2 ಸತಿ ಕೊಡ್ತೀವಿ. 1 kg ಕೊಡ್ತೀವಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕೊಡ್ಬೋದು, ಹಂಗೇನೋ ಕೊಡ್ಬೋದು. ಡೈಲಿ ನೀರು ಹಾಕಬೇಕು ಸರ್ ಕುಡಿಯೋದಕ್ಕೆ. ಮಾಮೂಲಿ ಫ್ರೆಶ್ ವಾಟರ್ ಕೊಡ್ತೀವಿ ಸರ್, ಬೋರ್ ಇದೆ. ಹೌದಾ? ಫ್ರೆಶ್ ವಾಟರ್ ಡೈಲಿ ಕೊಡ್ತೀವಿ. ಗುಜರಾತ್ ಗೀರ್ ತಳಿ ಇದೆಯಲ್ಲ, ಈ ತಳಿನೇ ಬಂದು ಕೃಷ್ಣ ಅಂತ ಅದ್ರ ಹೆಸರು, ಹೆಸರು. ಇದರಿಂದ ಕ್ರಾಸ್ ಮಾಡಿಸಿ ಆಲ್ ಓವರ್ ವರ್ಲ್ಡ್ ಅಲ್ಲೇನೆ ಅತಿ ಹೆಚ್ಚು ಹಾಲು ಕೊಡೋ ಹಸು ಜಾತಿ ಈ ಗೀರ್ ತಳಿಯಿಂದನೇ ಸೃಷ್ಟಿಯಾಗಿರೋದು. ಹೌದಾ? ಇದೇನೆ. ಅದು 30 ಪರ್ ಟೈಮ್ಗೆ 30 ಲೀಟರ್ ಹಾಲು ಕೊಡೋ ಕೆಪಾಸಿಟಿ ಈ ಬುಲ್ಲಿಂದ, ಈ ಜಾತಿ ಬುಲ್ಲಿಂದ ಕ್ರಾಸ್ ಆಗಿರೋ ಹಸು. ಇದೆಲ್ಲ ಗುಜರಾತಿಂದ ಬಂದಿರೋದು ಸರ್? ಇದು ತಳಿ ನೇಟಿವ್ ಸರ್, ಗುಜರಾತ್ ನೇಟಿವ್ ಎಲ್ಲ. ನೇಟಿವ್ ಇದು ಬಂದು ಅಲ್ಲಿದೆ ನೋಡಿ, ಹಳ್ಳಿಕಾರ. ಹಳ್ಳಿಕಾರ ನೇಟಿವ್ ಅದು ಕರ್ನಾಟಕ ಸರ್. ಕರ್ನಾಟಕ. ಬೆಳಿದು ಮತ್ತೆ ಅಲ್ಲಿ 2 ಅಮ್ಮ ಮಗ ತೋರಿಸಿದ್ನಲ್ಲ ಅದು, ಮತ್ತೆ 2 ವೈಟ್ ಇದೆ ನೋಡಿ, ಸ್ನೇಕ್ಸ್ ಅವ್ರು ಕೊಟ್ಟರು ಗಿಫ್ಟ್ ಮಾಡಿದ್ರು. ಹೌದೌದು. ಅವೆರಡು ನಮ್ಮ ನಮ್ಮ ಕರ್ನಾಟಕ ತಳಿ ಸರ್. ಒಂದೊಂದು ಸ್ಟೇಟ್ಗೆ ಒಂದೊಂದು ತಳಿ ಐತೆ ಸರ್. ಅದೇ ತರ ಅವೆರಡು ಮಲೆನಾಡು ಗಿಡ್ಡ ಮತ್ತೆ ಹಳ್ಳಿಕಾರು ನಮ್ಮ ಕರ್ನಾಟಕ ತಳಿ ಸರ್. ಅದೇ ರೀತಿ ಇದು ಬಂದು ಗುಜರಾತ್ ಸರ್. ಗುಜರಾತ್ ತಳಿ ಸರ್. ಸರಿ ಸರ್. ಸರ್ ಅದು ಅಲ್ಲೊಂದು ಇದೆಯಲ್ಲ, ಕೊಂಬು ಇದೆಯಲ್ಲ, ಅದೇನೆ ಸರ್. ಅದು ಎಲ್ಲ ಗುಜರಾತ್ದೇನೆ ಸರ್. ಹೌದಾ? ಓಕೆ ಸರ್. ಸರ್ ಏನು ಗುಜಲ್ಲ ಅಲ್ವಾ? ಒಂದು ಸ್ವಲ್ಪ ಹುಲ್ಲೈತಾ? ಹುಲ್ಲು ಸ್ವಲ್ಪ ಇಲ್ವಾ? ನಾನು ವೆಯ್ಟ್ ಮಾಡ್ತಾ ಇದ್ದೆ ನೀವು ಬರ್ತೀವಿ ಅಂತ. ಹೌದಾ? ಸರ್ ಇದನ್ನ ಹಂಗೆ ಕೈಲೇ ಫಿಟ್ ಮಾಡಿ ಸ್ವಲ್ಪ ಟೈಮ್ ಬಿಟ್ಟು ಎಲ್ಲ ಊರು ಅಷ್ಟೇ. ಫುಲ್ ಹಾಕೋದ್ರಷ್ಟೇ ಏನೇ ಟೈಮ್ ಮಾಡ್ತಾ ಇರ್ಬೋದು. ಆಯ್ತಾ ಇದೆಯಾ? ನಾವು ಇದನ್ನೆಲ್ಲ ಒಪ್ಪಿಸ್ಕೋಬೇಕಾದ್ರೆ ಇಲ್ಲಿಂದ ಕೈಲೇ ಫೀಡ್ ಮಾಡಿ ನಮ್ಮ ಅದು ಬಿಟ್ಕೊಂಡು ತಗೊಬಂದ್ಬಿಡಿ. ಒಂಚೂರು ಒಂದು 5 ನಿಮಿಷ, ಒಂದು 2 ಮಿನಿಟ್ಸ್ ಮುಗೀತು ಸರ್. ಸ್ವಲ್ಪ ಹಿಂಗೆ ಬನ್ನಿ, ಹಿಂಗೆ ಹಂಗನಾ? ಬಾಗಂದ ಅದು ಅವಳ ಮಕ್ಕಳು ಕರುಗಳು ತಿಂದರೆ ಸ್ವಲ್ಪ ಹೊಟ್ಟೆ ಇದಾಗ್ತದೆ. ಹೌದಾ? ನೀರು ಹಾಕ್ತಿಲ್ಲಲ್ಲ, ಕಡಲೆಕಾಯಿ ಹಿಂಡಿ ಹಾಕಿರ್ತೀವಲ್ಲ, ಅದು ಹೊಟ್ಟೆ ಒಳಗಡೆ ಹೋದ್ಮೇಲೆ ಸ್ವಲ್ಪ ದೊಡ್ಡದಾಗತ್ತೆ. ನೀರು ಹಾಕಿದ್ರೆ ಇದು ಇದೇನು ಸರ್ ಹೆಸರು? ಪೂರ್ಣಿಮಾ. ಅದು ತುಂಬ ಶಕ್ತಿ ಇರುತ್ತೆ ಸರ್. ಇದಕ್ಕೆ ಇಟ್ಕೊಳಕ್ಕಾಗಲ್ಲ ಅವನು. ಸರ್ ಈ ಸೊಳ್ಳೆ ಈ ಥರ ಎಲ್ಲ ಬರುತ್ತಲ್ಲ, ಅದಕ್ಕೇನು ಅವಾಯ್ಡ್? ಸರ್ ಇದಕ್ಕೆ ಒಂದು ಕೆಮಿಕಲ್ ಬರುತ್ತೆ ಸರ್. ನಾವು ಅದನ್ನು ಸ್ಪ್ರೇ ಮಾಡಿಬಿಟ್ಟಿರ್ತೀವಿ ಸರ್, ನೊಣಗಳು ಕುತ್ಕೋಬಾರ್ದು. ಅದು ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ಸರ್. ಆದರೆ ಅದ್ರ ಸ್ಮೆಲ್ಲೇ ಮತ್ತೆ ಈಗ ಜಾಸ್ತಿ ತೊಳಿಬಾರ್ದು, ಇವನ್ನ ತೊಳಿಬಾರ್ದು ಸರ್. ಸರ್ ಇದು ಎಷ್ಟು ಲೀಟ್ರ್ ಹಾಲು ಕೊಡೋದು ಸರ್? ಇದು ಹಾಲು ಬಂದು 3 ಲೀಟ್ರೇನೋ ಬರುತ್ತೆ. ಪೂರ್ತಿ ಅವಳ ಮಗಳಿಗೆ ಆಗುತ್ತೆ. ಇದು ಅವಳ ಮಕ್ಕಳು ಬೆಳಿದಲ್ಲ, ಇದ್ರ ಮಕ್ಕಳು. ಇದ್ರ ಮಕ್ಕಳೇನೆ ಇಲ್ಲಿ ತಿರುಗ್ತೈತಲ್ಲ, ಇದು ಇದ್ರ ಮಕ್ಕಳೇನೆ. ಇವಳು ಮಕ್ಕಳೇನೆ. ಮತ್ತು ಅದಾದಮೇಲೆ ಮತ್ತೆ ಇನ್ನೊಂದು ಥರ
ಸರ್ ಇದು ಅಂದರೆ ಕರುಗಳು ಎಷ್ಟು ಟೈಮಿಂದ? 12 ವರ್ಷ ಆಗ್ತದೆ. 12 ವರ್ಷ ಒಂದ್ಸಲ ಹಾಕಿರೋ ಕರು ಎಷ್ಟು ಕರು? ಒಂದೇ ಸಲ ಒಂದೇ ಕರು ಆಗ್ತದೆ ಸರ್. ಒಂದೇ ಕೆಲವೊಂದು ಕಡೆ 2-3 ಅಂದರೆ ರೇರ್ ಎಷ್ಟು ಸರ್ ಅದು. ಹೈಬ್ರಿಡ್ ಎಲ್ಲ ಹಾಕುತ್ತೆ, HR ತಳಿಗಳು ಹಾಕಿರೋದು ನೋಡಿದ್ದೀವಿ. ಇವೆಲ್ಲ ರೇರ್ ಎಷ್ಟು ಸರ್, ತುಂಬ ಅಪರೂಪ. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು ಸರ್? ಸರ್ ರಾಮಮೂರ್ತಿ ಅಂತ ಸರ್ ನನ್ನ ಹೆಸರು. ಸರ್ ನಮ್ಮ ಸುದ್ದಿ ಮೈಸೂರು ಚಾನಲಿಂದ ನಮ್ಮ ರಾಮಮೂರ್ತಿ ಸರ್ ಅವರು, ಅಲ್ಲ ನಮ್ಮ ರಾಮಮೂರ್ತಿ ಅವರು, ಇವರು ಗೋಶಾಲೆ ಅವ್ರು ಮಾಡ್ತಾವ್ರೆ ತುಂಬ ಚೆನ್ನಾಗಿ. ಇನ್ನೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಏನಿಲ್ಲ, ನಿಮ್ಮ ಸುದ್ದಿವಾಹಿನಿ ತುಂಬ ಚೆನ್ನಾಗೈತೆ, ಹಿಂಗೆ ಇರಲಿ, ಮುಂದುವರಿಲಿ, ಸಹಕಾರ ಕೊಡಿ. ಆಯ್ತು ಸರ್, 4 ಜನ ನೋಡ್ತಾರೆ ಸರ್ ಎಲ್ಲ. 4 ಜನ ನೋಡ್ತಾರೆ ಸರ್, ಗೊತ್ತು ತಿಳ್ಕೊಂಡು ಸುದ್ದಿ ಮೈಸೂರು ಚೆನ್ನಾಗೈತೆ, ಒಳ್ಳೊಳ್ಳೆ ವಿಷಯಗಳನ್ನ ಇದು ಮಾಡ್ತೀರಾ, ಹಾಗಾಗಿ ಆಯ್ತು ಸರ್. ನಿಮ್ಮ ಗೋಶಾಲೆ ಇಂಪ್ರೂವ್ ಆಗಲಿ ಅಂತ ಹೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವು 1 ವರ್ಷ ಆಯಿತು ಸರ್ ಶುರು ಮಾಡಿ. ಹೌದಾ? ಓಕೆ. ಈಗ ಸ್ವಲ್ಪ ಮಟ್ಟಿಗೆ ಬಂದಾಗ ನಮ್ಮ ಹತ್ರ 2 ಇದ್ದಿದ್ದು, ಈಗ 25 ಆಗಿದ್ದಾವೆ. ಇನ್ನೂ ಇಂಪ್ರೂವ್ ಆಗಲಿ. ಇಲ್ಲಿ ಲೋಕಲ್ ಅವ್ರಿಗೆಲ್ಲ ನಮ್ಮ ದೇಶದಲ್ಲಿ ಎಷ್ಟು ಥರ ನಮ್ಮ ಲೋಕಲ್ ತಳಿ ಇದೆ, ದೇಶಿ ತಳಿಗಳು, ಅದಷ್ಟು ಇಲ್ಲಿ ಇಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಮ್ಮ ಉದ್ದೇಶ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಯಾವಾಗಾರ ಬರ್ತೀವಿ. ಬನ್ನಿ ಸರ್ ಮತ್ತೊಂದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ओम नारायणाय वासुदेवाय तन्नो विष्णु प्रचोदयात् स्वाहा। ओम नारायणाय वासुदेवाय तन्नो विष्णु प्रचोदयात् स्वाहा। ओम नारायणाय वासुदेवाय तन्नो विष्णु प्रचोदयात् स्वाहा। ओम नारायणाय वासुदेवाय